ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡರೂ 25 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಆದರೆ ಈ ಬಾರಿ ಜನತಾದಳ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಹಾಗಾಗಿ ಈ ಸಾರಿ 28ಕ್ಕೆ 28 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂದು ರಾಜ್ಯ ಬಿಜೆಪಿ ವಕ್ತಾರರಾದ ಛಲವಾದಿ ನಾರಾಯಣಸ್ವಾಮಿ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಹೊಸ ಐಬಿಯಲ್ಲಿ ಆಯೋಜಿಸಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು. ಈ ವೇಳೆಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ RS ಪಾಟೀಲ್ ಕೊಚವಾಳ್, ಮಂಜುನಾಥ್ ಮೀಸೆ, ಗೋಪಾಲ್ ಕಟಕಾಂಬಳೆ, ಮಹೇಂದ್ರ ಕೌತಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ರಾಜ್ಯಕ್ಕೆ ದರಿದ್ರ ಅಂಟಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಜನರಿಗೆ ದೋಖಾ ಮಾಡುತ್ತಿದೆ. 5 ಗ್ಯಾರಂಟಿಗಳು ಜನರಿಗೆ ಸರಿಯಾಗಿ ತಲುಪುತ್ತಿಲ್ಲ. ಜನರಿಗೆ ವಂಚನೆ ಮಾಡಿ ಸುಳ್ಳು ಹೇಳಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ಸುಳ್ಳಿನ ಶೂರ, ಸುಳ್ಳು ಹೇಳುವುದರಲ್ಲಿ ನಿಪುಣ. ಈ ಸರ್ಕಾರಕ್ಕೆ ಆಯುಷ ಕಡಿಮೆ. ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ಸರ್ಕಾರದ ಬಣ್ಣ ಬಯಲಾಗುತ್ತದೆ ಎಂದು ವಾಗ್ದಾಳಿ ನಡೆಸಿದರು. ಇವತ್ತೇನಾಗಿದೆ, ಈ ಚುನಾವಣೆ ನಾವು 25 ಸ್ಥಾನಗಳನ್ನು ಗೆದ್ದಿದ್ವಿ ಲಾಸ್ಟ್ ಟೈಮ್. ಒಂದು ಮಂಡ್ಯ ನಮ್ಮ ಸಪೋರ್ಟಿಂದ ಸುಮಲತಾ ಅವರು ಗೆದ್ದಿದ್ರು, ಅಲ್ಲಿಗೆ 26 ಸೀಟ್ ಆಯಿತು. ಮಂಡ್ಯ ಬಿಟ್ಟರೆ ಇದು ಹಾಸನ ಜನತಾದಳ ಗೆದ್ದಿತ್ತು. ಕೇವಲ ಒಂದೇ ಒಂದು ಸ್ಥಾನವನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಗೆದ್ದಿದ್ರು. ಜನತಾದಳ ಮತ್ತು ಕಾಂಗ್ರೆಸ್ ಎರಡು ಒಂದಾಗಿ ಚುನಾವಣೆಯನ್ನು ಎದುರಿಸಿದ್ರು. ಆವಾಗ 2 ಸೀಟ್ ಗೆದ್ದಿದ್ದಷ್ಟೇ ಅವರು. ನಾವು 26 ಸೀಟ್ ಗೆದ್ವಿ. ಈ ಸಾರಿ ಜನತಾದಳ ನಮ್ಮ ಜೊತೆಯಲ್ಲಿ ಬಂದ್ಬಿಟ್ಟಿದೆ. ಅಲ್ಲಿಗೆ 26 + 1 27 ಸೀಟ್ ಆಯಿತು, ನಮ್ಮದಾಯಿತು. ಕಾಂಗ್ರೆಸ್ ಗೆದ್ದಿದ್ದು ಕೇವಲ 1. ಭವಿಷ್ಯ ಈಗ ಆ ಒಂದನ್ನು ಉಳಿಸ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ರಾಜ್ಯದಲ್ಲಿ ತಮಗೆಲ್ರಿಗೂ ಗೊತ್ತಿದೆ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹುಶಃ ನನಗನ್ನಿಸ್ತದೆ ಈ ರಾಜ್ಯಕ್ಕೆ ಒಂದು ರೀತಿಯ ದರಿದ್ರ ಮುಚ್ಚಿಕೊಂಡಾಗಿದೆ. ಕಾಂಗ್ರೆಸ್ ಸರ್ಕಾರ ಬರುವಾಗಲೇ ದರಿದ್ರವನ್ನೇ ಒತ್ತುಕೊಂಡು ಬಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರು, ಆದರೆ 100ಕ್ಕೆ 100ರಷ್ಟು ಸುಳ್ಳು. ಇದು ಕೊಟ್ಟ ಮಾತಿನಂತೆ ನಡೆದ ಸರ್ಕಾರ ಅಲ್ಲ, ಇದು ಜನರಿಗೆ ದೋಖಾ ಮಾಡಿದ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಳ್ಳು ಹೇಳಿ ವಂಚನೆ ಮಾಡಿ ಮೋಸದಿಂದ ಕಳೆದ 8-9 ತಿಂಗಳ ಹಿಂದೆ ಈ ಸರ್ಕಾರ ಬಂದಿದೆ. ಮಾತೆತ್ತಿದ್ರೆ ಸುಳ್ಳಿನ ಶೂರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುಳ್ಳು ಹೇಳೋದರಲ್ಲಿ ನಿಪುಣರು. ಚುನಾವಣೆ ಹತ್ತಿರ ಬಂದಿದೆ, ಟಿಕೆಟ್ ಸಿಗುತ್ತದೆ ಎಂದು ಅನಂತಕುಮಾರ್ ಹೆಗಡೆ ಇತ್ತೀಚೆಗೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಸಂವಿಧಾನ ಬದಲಾವಣೆ ಹೇಳಿಕೆ ಯಾವುದೇ ಪಕ್ಷದ ನಾಯಕರು ಹೇಳಿದರೂ ನಾನು ವಿರೋಧಿಸುತ್ತೇನೆ. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡುವುದು ಬೇಡ ಎಂದು ನಾನು ಹೇಳುತ್ತೇನೆ ಎಂದರು. ಅಂಬೇಡ್ಕರ್ ಮತ್ತು ಸಂವಿಧಾನ ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಆಗುವುದಿಲ್ಲ. ಸಂತೋಷ್ ಲಾಡ್ ಅವರು ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಸಂವಿಧಾನವನ್ನು ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಅದರ ಬಗ್ಗೆ ಕಾಂಗ್ರೆಸ್ ಸಂತೋಷ್ ಲಾಡ್ ಅವರನ್ನು ಏಕೆ ಪ್ರಶ್ನಿಸಿಲ್ಲ ಎಂದು ಮರು ಪ್ರಶ್ನಿಸಿದರು. ಕಾಂಗ್ರೆಸ್ಸರ ದಲಿತರ ಪ್ರೇಮ ಎಷ್ಟಿದೆ ಅಂತ ಗೊತ್ತಿದೆ. ಅಂಬೇಡ್ಕರ್ ಅವರ ಸಮಾಧಿಗೆ ಅರ್ಧ ಎಕರೆ ಜಮೀನು ಕೊಟ್ಟಿಲ್ಲ. ದಲಿತರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದ್ದಾರೆ. ವೋಟ್ ದಲಿತರದು, ನಾಯಕತ್ವ ಬೇರೆಯವರದ ಎಂದು ಕಿಡಿಕಾರಿದರು. ಯಾವುದೇ ಪಕ್ಷದ ನಾಯಕನಾಗಿರಲಿ, ಸಂವಿಧಾನ ಬದಲು ಅಂತಂದರೆ ನಾನು ಅವರ ವಿರೋಧಿ. ಯಾವುದೇ ಪಕ್ಷ ಆಗಿರಲಿ. ಅನಂತಕುಮಾರ್ ಹೆಗಡೆ ಅವರು ಮೊದಲು 5 ವರ್ಷದ ಹಿಂದೆ ಸ್ಟೇಟ್ಮೆಂಟ್ ಮಾಡಿದರು. ಆಗ ಅವರು ಮಂತ್ರಿ ಇದ್ದರು. ಮಂತ್ರಿ ಇದ್ದಾಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ನಾವು ವಿರೋಧನೂ ಮಾಡಿದ್ವಿ. ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿ ಅವರವರನ್ನ ಪಾರ್ಲಿಮೆಂಟಿಗೆ ಕರೆಸಿ ಮೊದಲು ದೇಶದ ಕ್ಷಮೆ ಕೇಳು ಅಂತ ಹೇಳಿದರು. ಚುನಾವಣೆಯ ಕಾಲ ಇದೆ, ಮತ್ತೆ ಟಿಕೆಟ್ ಬೇಕು ಅಂತ ಬಂದಿದ್ದಾರೆ. ಬಹುಶಃ ನಾನು ಹೇಳ್ತೇನೆ, ನನ್ನ ಪಕ್ಷದ ಲೀಡರ್ ಆದರೂ ನನಗೊಂದೇ, ಬೇರೆಯವರಾದರೂ ಒಂದೇ. ಈ ವಿಚಾರದಲ್ಲಿ ಅಂಬೇಡ್ಕರ್ರವರ ವಿಚಾರದಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ. ಸಂವಿಧಾನದ ವಿಚಾರದಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಅವ್ನಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಬಹುಶಃ ಅವ್ರ ತಲೆ ಕೆಟ್ಟಿದೆ ಅಂತ ಹೇಳಿದ್ದೀನಿ. ನಮ್ಮ ಪಕ್ಷ ಕೂಡ ಅದನ್ನು ಒಪ್ಪೋದಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಕಾರಣದಿಂದ ನನ್ನಂಥ ಚಹಾ ಮಾರ್ತಕ್ಕಂಥವನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಾಂದರ್ಭಿಕವಾದ ತಿದ್ದುಪಡಿಗಳು ಆಗಬೇಕು ಅಂತ. ಈಗಾಗಲೇ 104 ತಿದ್ದುಪಡಿಗಳು ಆಗಿದೆ. ಕಾಂಗ್ರೆಸ್ 95 ಸಾರಿ ತಿದ್ದುಪಡಿ ಮಾಡಿದ್ದಾರೆ.
ಇವರೇ ಹೇಳಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ, ಕಾಲಕ್ಕೆ ನಾವು ತಿದ್ದುಪಡಿಗಳನ್ನು ಮಾಡ್ತೀವಿ ಅಂತ. ಆದರೆ ಸಂತೋಷ್ ಲಾಡ್ ಹೇಳ್ತಾರೆ, ಒಬ್ಬರು ಸ್ಟೇಟ್ಮೆಂಟ್ ಮಾಡೋದಿಲ್ಲ. ಸಂತೋಷ್ ಲಾಡ್ ಹೇಳ್ತಾರೆ, ಈ ದೇಶದಲ್ಲಿ ಸಂವಿಧಾನ ತಂದಿದ್ದು ಯಾರೋ? ನಮಗೆಲ್ಲ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ. ಆದರೆ ಸಂವಿಧಾನ ಕೊಟ್ಟವ್ರು ಯಾರು? ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಸಂವಿಧಾನ ಕೊಟ್ಟವರು. ಅವರ ಸಂತೋಷ್ ಲಾಡ್ ತಲೆ ಸರಿಯುತ್ತಾ ಅವಾಗ? ಸಂತೋಷ್ ಲಾಡನ್ನು ಕಾಂಗ್ರೆಸ್ನವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ನಮ್ಮನ್ನು ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾರೆ? ಅಂದರೆ ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಅನಂತ್ ಕುಮಾರ್ ಹೆಗಡೆಗೆ ಈಗಲೂ ಹೇಳ್ತೇನೆ, ಅವ್ರಿಗೆ ಇಷ್ಟು ವರ್ಷಗಳ ಕಾಲ ದಲಿತರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್, ಹೌದಾ ಇಲ್ಲ? ದಲಿತರು ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ದಲಿತ. ಇಷ್ಟು ವರ್ಷಗಳ ಕಾಲ ನೀವು ದಲಿತರನ್ನು ವೋಟ್ ಬ್ಯಾಂಕಾಗಿ ಮಾಡಿಕೊಂಡು ಒಂದು ಸಾರಿ ಇಷ್ಟು ಅವಕಾಶಗಳು ಬಂದರೂ ಕೂಡ ಒಂದು ಸಾರಿ ಮುಖ್ಯಮಂತ್ರಿ ಮಾಡಬೇಕು ಅಂತ ನಿಮ್ಗೆ ಅನಿಸಲಿಲ್ಲ. ಐ ನ್ಯೂಸ್ ವಿಜಯಪುರ.